ಗೌಡ್ರ ನಮಸ್ಕಾರ. ನಮಸ್ಕಾರ. 2026 ಗಜಪಯಣ ಹೆಂಗಿತ್ತು? ಗಜಪಯಣದ ಜೊತೆಗೆ ಅಭಿಮನ್ಯುವಿನ ಬೀಳ್ಕೊಡುಗೆ ಎಲ್ಲ ಒಂದು ಕಾಕಿಮಯ ಆಗಿತ್ತು. ಅಲ್ಲಿ ಪಾಪದ ಸಾರ್ವಜನಿಕರು, ಹಳ್ಳಿಯರು ಮತ್ತು ದೂರದಿಂದ ಇಡೀ ಕರ್ನಾಟಕದ ಮೂಲೆಯಿಂದ ಬಂದರನ್ನು ಒಬ್ಬರನ್ನೂ ಒಳಗೆ ಬಿಡಲಿಲ್ಲ. ಅದೊಂದು ಪೊಲೀಸರ ಸರ್ಪಕಾವಲು ಆಗಿತ್ತು. ಅಲ್ಲಿ ಯಾವುದು ಮೋದಿಯವ್ರು ಬಂದರೆ ಏನಾರ ಆ ರೀತಿ ಮಾಡಬೇಕು ಬಿಟ್ಟರೆ ಈ ಮಾಮೂಲಿ ರಾಜಕಾರಣಿಗಳಿಗೆ ಅಂಥ ಭದ್ರತೆ ಬೇಕಾಗಿರಲಿಲ್ಲ. ಅಲ್ಲಿ ಬರೀ ಪೊಲೀಸ್ನವ್ರನ್ನ, ಫಾರೆಸ್ಟ್ನವ್ರನ್ನ ಸೇರಿಸ್ಕೊಂಡು ಗಜಪಯಣ ಮಾಡಿರಿ ಏನು ಪ್ರಯೋಜನ? ನೀವು ಲೋಕಲ್ ಸುತ್ತಮುತ್ತ ನಾನು ಹೇಳಿದ್ನಲ್ಲ, ಇಡೀ ಕರ್ನಾಟಕದ ಮೂಲೆಯಿಂದ ಬಂದವರೆಲ್ಲ ಇದ್ದರು. ಅವ್ರುಗಳನ್ನ ಯಾರನ್ನೂ ಅಲ್ಲಿ ಎಂಟ್ರಿ ಕೊಡಲಿಲ್ಲ. ಇದೊಂದು ಗಜಪಯಣ ಬರೀ ಕಾಕಿಮಯ ಆಗಿತ್ತು. ಇದೇನು ಸರ್ಕಾರಿ ಕಾರ್ಯಕ್ರಮನ ಇಲ್ಲ ಸಾರ್ವಜನಿಕರ ಕಾರ್ಯಕ್ರಮನ ಏನು ಅನ್ನೋದ ಆ ಭಾಗದ ಅಧಿಕಾರಿಗಳು ಹೇಳಬೇಕು. ಹಾಗಾಗಿ ನಾವು ಯಾರೂ ಅಲ್ಲಿಗೆ ಹೋಗಲಿಲ್ಲ. ಇನ್ನು ಸಾರ್ವಜನಿಕರು ಯಾರೂ ಹೋಗಲಿಲ್ಲ. ಫಾರೆಸ್ಟ್ನವರು, ಪೊಲೀಸ್ನವರು, ಕೆಲವು ರಾಜಕಾರಣಿಗಳು, ಅವ್ರ ಚೇಲಗಳು, ಕೆಲವು ತಲೆ ಹಿಡುಕರುಗಳು ಸೇರ್ಕೊಂಡು ಮಾಡಿದ್ದ ಗಜಪಯಣ. ಅದು ಎಲ್ಲ ಯೂಸ್ಲೆಸ್ಗಳೇ ಅಲ್ಲಿದ್ದರು. ಯಾರು ನಾವು ನಮ್ಮ ಹಳ್ಳಿಯಲ್ಲಿ ಹೇಳಂಗೆ, ನಮ್ಮ ಮಲೆನಾಡು ಹಳ್ಳಿಯಲ್ಲಿ ಹೇಳೋಂಗೆ ಅಪ್ಪಂತಾರೆ ಯಾರೂ ಇರಲಿಲ್ಲ. ಅಂತೂ ಏನೋ ಒಂದು ಗಜಪಯಣ ಅಂತ ಮಾಡಿದರು. ಅದೇನು ಯಾರಿಗೂ ಮನಸ್ಸಿಗೆ ಯಾರಿಗೂ ಅದು ಖುಷಿಯಾಗಿಲ್ಲ. ಒಟ್ಟಾರೆ ಒಂದು ಗಜಪಯಣ ಅದು ಮುಗೀತು.